ನೋಡ ಆರಾಧ್ನ, ಇನ್ನೂ ಕಾಲ ಮಿಂಚಿಲ್ಲ. ಆ ಚಾಂದಿನಿ ಮೇಡಮ್ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನ ಒಪ್ಕೊಂಡು ಮೊದಲಿನಿಂದ ಹೊರಟು ಹೋಗು. ಹೌದು ಆರಾಧ್ನ, ಒಂದು ಸತಿ ಆ ಪುರುಷಿ ಮುಖ ನೆನ್ಪು ಮಾಡ್ಕೊ. ಮದ್ವೆ ದಿನನೇ ಕುಡಿದೇ ಇರಕ್ಕಾಗ್ತಿಲ್ಲ ಅವನ ಕೈಲಿ. ಇನ್ನವ್ನು ಕುಡಿಯೋದ್ ಬಿಡ್ತಾನ? ಅದು ಸಾಧ್ಯನೇ ಇಲ್ಲ. ಅವನ ಜೊತೆ ಜೀವನ ಮಾಡೋದು ತುಂಬಾ ಕಷ್ಟ. ನೋಡು, ಆತುರದಲ್ಲಿ ತಗೊಂಡ್ ನಿರ್ಧಾರ ನಿನ್ ಜೀವನನೇ ಹಾಳು ಮಾಡುತ್ತೆ. ಹೌದಮ್ಮ, ನಿನ್ನ ಹತ್ರ ಎಲ್ಲ ಥರ ಕೇಳ್ಕೊಂಡಿದ್ದಾಯ್ತು. ನಮ್ಮ ಮಾತನ್ನ ಅರ್ಥ ಮಾಡ್ಕೊಂಡು ಆ ಚಾಂದಿನಿ ಮೇಡಮ್ ಹತ್ರ ಹೋಗು. ಅವ್ರು ಖಂಡಿತ ನಿನ್ಗೆ ಕೆಲಸ ಕೊಡ್ತಾರೆ. ಮುಹೂರ್ತ ಸಮಯ ಹತ್ರ ಬರ್ತಾ ಇದೆ. ಹುಡುಗಿನ ಕರ್ಕೊಂಬನ್ನಿ. ಸರಿ ಪುರೋಹಿತ್ರೆ. ಲೇ ಇವಳೆ, ಬೇಗ ಮಗಳನ್ನ ನಿನಗೆ ಸುಶಾಂತ್ ಯಾಕೆ ಬೇಕು? ಅವ್ನು ನನ್ನ ತಮ್ಮ ಮೂರ್ತಿ ಅಂಕಲ್, ಅದಕ್ಕೆ. ಅದಕ್ಕೆ ಸುಶಾಂತ್ ಇಲ್ದೇ ಇರೋ ಮನೇನೂ ಒಂದು ಮನೆನಾ? ನಾನು ಅವನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ ಗೊತ್ತಾ ಅಂಕಲ್? ನಿನಗೆ ಅವ್ನು ಕಂಡ್ರೆ ಆಗಲ್ವಲ್ಲ? ಉಳ್ದವ್ರಿಗದು ಗೊತ್ತಿಲ್ವಲ್ಲ. ಅದಕ್ಕೆ ನನ್ನ ತಮ್ಮ ಬೇಕು. ಸುಶಾಂತಿ ಮನೆಗೆ ವಾಪಸ್ ಬರಬೇಕು. ಅದು ಮಾತ್ರ ಸಾಧ್ಯ ಇಲ್ಲ. ಸಾಧ್ಯ ಆಗಿಸ್ತೀನಿ ಅಂಕಲ್. ಬೇಡ ಅಮ್ಲ, ಹಠ ಮಾಡಬೇಡ. ಸುಶಾಂತ್ ನಿನ್ನ ಕೈಗೆ ಸಿಗ್ಲಿಲ್ಲ ಅಂತಾನೆ ನೀ ಈ ಗೇಮ್ ಶುರು ಮಾಡಿದ್ದು ಅಂತ ನಂಗೆ ಚೆನ್ನಾಗಿ ಗೊತ್ತು. ಪರ್ಫೆಕ್ಟ್, ನಿಮ್ಮ ಅನಾಲಿಸಿಸ್ ಕರೆಕ್ಟ್ ಆಗಿದೆ. ಸುಶಾಂತ್ ಈಗಿರೋ ಹಾಗೆ ಇದ್ರೆ ನೀನು ಅವನ್ನ ಬದುಕಕ್ಕೆ ಬಿಡಲ್ಲ. ಅಬ್ಸಲ್ಯೂಟ್ಲಿ. ಅದಕ್ಕೆ ತಾನೇ ಅವನ್ನ ಕರ್ಸಕ್ಕೆ ಹೇಳ್ತಿರೋದು. ಸುಶಾಂತ್ ಬರ್ತಾನೆ ಅಮ್ಲ, ಖಂಡಿತ ಬಂದೇ ಬರ್ತಾನೆ. ಆದರೆ ಈಗಲ್ಲ, ಅವನು ವಾಪಸ್ ಬಂದಾಗ ನಿನಗೊಂದು ಪಾಠ ಕಲಿಸೋಷ್ಟು ಸಮರ್ಥವಾಗಿರ್ತಾನೆ. ಭ್ರಮೆ, ನಿಮ್ಗೆಲ್ಲ ಭ್ರಮೆ ಮೂರ್ತಿ ಅಂಕಲ್. ಫಸ್ಟ್ ಆಫ್ ಆಲ್, ಸುಶಾಂತ್ ಯಾವತ್ತೂ ಅಷ್ಟು ದೂರ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಅದಕ್ಕೆ ಬಿಡೋದು ಇಲ್ಲ. ಬಟ್ ಯು ಕೀಪ್ ಡ್ರೀಮಿಂಗ್. ಕನಸು ಕಾಣಕ್ಕೆ ಕಾಸು ಕೊಡ್ಬೇಕಾ? ಕನಸು ನನಸಾಗೋ ಕಾಲ ಬಂದೇ ಬರುತ್ತೆ. ಗುಡ್, ಟ್ರೈ ಮಾಡಿ. ನಿಮ್ಮಪ್ಪನ ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿ ಸುಶಾಂತ್ನ ಕರ್ಸಕ್ಕೆ ಟ್ರೈ ಮಾಡ್ತಾ ಇದೀಯಾ? ಈ ಮೂರ್ತಿ ಇರೋವರೆಗೂ ನೀ ಅನ್ಕೊಂಡಿದ್ದು ನಡೆಯಕ್ಕೆ ಬಿಡಲ್ಲ. ಹೀಗಂದವರೆಲ್ಲ ನಮ್ಮ ಅಪ್ಪನ ಲೈಫಿಂದ ವ್ಯಾನಿಷ್ ಆಗಿದ್ದಾರೆ. ಈಗ ಉಳ್ದಿರೋದು ನೀನೊಬ್ಬನೇ ಮೂರ್ತಿ. ಸೊ ನನಗೂ ಚಟ್ಟ ಕಟ್ಟಬೇಕು ಅಂತಿದೆಯಾ ಅಮಲ? ಪ್ರಯತ್ನ ಪಡು. ನಿನ್ನ ಆಟಕ್ಕೆ ಸೋತು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ
ನಾನು ಶಿವಶಂಕರ್ ಅಲ್ಲ. ರಾಜಲಕ್ಷ್ಮಿ, ಈ ಫೋಟೋ ಏನಕ್ಕೆ ಇಟ್ಟಿದ್ಯಾ? ಇರಲಿ ಬಿಡಿ ಮಹೇಶ್ ಸರ್, ಆರಾಧನ್ ಅವ್ರಿಗೆ ಅಪ್ಪ ಅಂದರೆ ತುಂಬ ಇಷ್ಟ ಅಲ್ವಾ? ಅದೇನೋ ನಿಜ, ಆದರೂ ನೋಡಿ ಮಹೇಶ್ ಸರ್, ಇದನ್ನ ನೋಡಿ ಎಲ್ಲರೂ ಏನು ಮಾಡ್ಕೊತಾರೆ ಹೇಳಿ? ನೀವೆಂಥ ದೊಡ್ಡ ವ್ಯಕ್ತಿ ಮಲ ತಂದೆ ಆಗಿದ್ರು ಹುಡುಗಿಗೆ ತಂದೆಗೆ ಎಷ್ಟು ಗೌರವಿಸ್ತೀರಾ, ಹುಡುಗಿನ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ ಅಂತ ಮಾತಾಡ್ಕೊಳ್ಳೋದ? ಅದಕ್ಕೆ ಇಟ್ಟಿದ್ದು. ನೋಡಿ, ನೀವು ಬೇಡ ಅಂದರೆ ಹೇಳಿ, ತೆಗೆದು ಬಿಡ್ತೀನಿ. ಬೇಡ ಬೇಡ ಬೇಡ, ಫೋಟೋ ಇರಲಿ, ನನಗೇನು ಬೇಜಾರಿಲ್ಲ. ನೀನು ಹೇಳ ಸರಿನೇ. ನನ್ನ ಮಾತು ಕೇಳು ಆರಾಧನಾ, ನಿರ್ಧಾರ ಆಗೋಗಿದೆ. ನೋಡು, ಆಗಿದ್ದನ್ನೆಲ್ಲ ಮರ್ತು ಬಿಡು. ಇವತ್ ನೀನು ಒಂದು ಒಳ್ಳೆ ನಿರ್ಧಾರ ತಗೊಂಡ್ರೆ ನಿನ್ ಜೀವನ ನಿನ್ ಕೈಲಿ ಉಳ್ಕೊಳ್ಳುತ್ತೆ. ಅಂತರ್ಪಟ ಹಿಡಿಯೋ ಸಮಯ ಬಂತು. ಹುಡುಗ ಹುಡುಗಿನ ಬೇಗ ಕರ್ಕೊಂಬನ್ನಿ, ಮುಹೂರ್ತ ಮೀರೋಗುತ್ತೆ. ಸರಿ ಪುರೋಹಿತ್ರೆ. ರಾಜಲಕ್ಷ್ಮಿ, ಹೋಗಿ ಪೂಜೆನ ಕರ್ಕಬಾ. ಸರಿ. ಎಲ್ಲ ಆರಾಧನಾ ಕಾಣ್ತಾನೆ ಇಲ್ಲ, ಈ ಸೊತ್ ಬೇಕಾ? ಅಯ್ಯೋ ಅಕ್ಕ, ನೀನೇನು ಯೋಚನೆ ಮಾಡಬೇಡ, 2 ನಿಮಿಷ ಕಾಯಿ. ಬರಲಿಲ್ಲ ಅಂದ್ರೆ ಆಮೇಲೆ ನಾನೇ ಹೋಗಿ ಕರ್ಕ ಬರ್ತೀನಿ. ಇರ್ನೇ ಅದೇನೋ ನೋಡು. ಶಂಕರಣ್ಣ, ಆರಾಧನ ಮದುವೆಗೆ ಬಂದಿಲ್ಲ ಅಂದ್ರೆ ಮನಸ್ಸು ಚೇಂಜ್ ಮಾಡಿಲ್ಲ ಅನ್ಸುತ್ತೆ. ನನ್ನ ಆಯ್ಕೆ ಯಾವತ್ತಿದ್ರು ನೀನೇ ಅಮ್ಮ. ನಿನ್ ಮುಂದೆ ನನಗೆ ಯಾವುದು ಹೆಚ್ಚಲ್ಲ. ಸುಲಗ್ನ ಸಾವಧಾನ, ಸುಮುಹೂರ್ತ ಸಾವಧಾನ, ಶ್ರೀ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಅಂತರ್ಪಟ ಹಿಡ್ಕೊಳ್ಳಿ. ಶಂಕರಣ್ಣ, ಚಂದ್ರಣ್ಣ, ಅಲ್ಲೇನ್ ಮಾಡ್ತಾ ಇದೀರಿ? ಬನ್ನಿ ಅಂತರ್ಪಟ ಹಿಡೀರಿ. ಮದುಮಗಳು ಬಂದಾಯ್ತು, ಮದುಮಗ ಇನ್ನೂ ಬಂದೇ ಇಲ್ವಲ್ಲ, ಮುಹೂರ್ತ ಮೀರೋಗುತ್ತೆ. ಬರ್ತಾರೆ ಪುರೋಹಿತ್ರೆ, ಒಂದೇ 1 ನಿಮಿಷ. ಮದುವೆ ಗಂಡು ಎಲ್ಲೂ ಕಾಣಿಸ್ತಿಲ್ಲ.
ಅಮ್ಮು ನಾನು ನಿನ್ನ ಹತ್ರ ಏನೋ ಕೇಳ್ಬೋದಾ? ಕೇಳುವಂತೆ. ಅದಕ್ಕೂ ಮೊದಲು ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಅಸಂಬದ್ಧವಾಗಿ ಮಾತಾಡ್ಬೇಡಮ್ಮು. ಏನಾಗಿದೆ ನಿನಗೆ? ಯಾಕೆ ಅಮ್ಮು, ಏನಾಗಿದೆ ನಿನಗೆ? ಹಾಂ, ನೀನು ಏನು ಮಾಡಕ್ಕೆ ಹೊರಟಿದೀಯ ಅಂತ? ನಿಜ ಹೇಳೋಮ್ಮು, ಸೈಕೋ ಥರ ಆ್ಯಕ್ಟ್ ಮಾಡ್ತಿದ್ಯಾ? ನೀನು ಆರಾಮಾಗಿದ್ಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀನು ನಾಟಕನ ಮನೇಲಿರೋರೆಲ್ಲ ನಂಬೋದು, ನಾನು ನಂಬಲ್ಲ. ಕರೆಕ್ಟ್. ನಾನು ನಾರ್ಮಲ್ ಆಗೇ ಇದ್ದೀನಿ. ಮತ್ತೆ ನಿನಗೇನೋ ಪ್ರಾಬ್ಲಮ್ ಇದೆ ಅಂತಂದ್ರು? ಪ್ರಾಬ್ಲಮ್ಮ? ನನಗ? ನಾನು ಚೆನ್ನಾಗೇ ಇದ್ದೀನಿ, ಯಾವಾಗಲೂ ಚೆನ್ನಾಗೇ ಇದ್ದೆ. ಆದರೆ ಇವರೇ ನಾನು ಸರಿ ಇಲ್ಲ ಅನ್ಕೊಳ್ಳೋದು. ನಾನು ಇರೋದೇ ಹೇಗೆ ಸಂದೀಪ್? ಸ್ವಲ್ಪ ದಿನ ಅಬ್ನಾರ್ಮಲ್ ಆಗಿದ್ದೆ ಅಷ್ಟೆ. ಆದರೆ ಇದೆ ನಾನು ನಾರ್ಮಲ್ ಆಗಿರೋ ರೂಪ. ಅಮ್ಮೋ, ನೀನು ಏನು ಹೇಳ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅಮ್ಮು. ದಯವಿಟ್ಟು ಅರ್ಥ ಆಗೋ ಥರ ಏನಾದರೂ ಹೇಳು. ನಾನು ಚೇಂಜ್ ಆಗಿರೋದನ್ನ ನಾನು ಸರಿ ಹೋಗಿದ್ದೀನಿ ಅನ್ಕೊಂಡ್ರು ಇವರೆಲ್ಲ. ಪಾಪ. ಅಂದರೆ ನಾನು ನಾರ್ಮಲ್ ಆಗಿದ್ರೆ ಇಲ್ಲಿ ಏನು ವರ್ಕೌಟ್ ಆಗಲ್ಲ ಸಂಡಿ. ನನಗೆ ಯಾರು ಕೇರು ಮಾಡಲ್ಲ, ಅಟೆನ್ಷನ್ ಕೊಡಲ್ಲ. ನನಗದೆಲ್ಲ ಸಿಗಬೇಕು. ಅದೆಲ್ಲ ಸಿಗಬೇಕು ಅಂದರೆ ನಾನು ಹೀಗೆ ಇರಬೇಕು, ಅಬ್ನಾರ್ಮಲ್ ಆಗಿ. ಮುಂಚೆ ಹೇಗಿದ್ನೋ ಹಾಗೆ. ಆಗ ಎಲ್ಲರೂ ನನ್ನ ದಾರಿಗೆ ಬರ್ತಾರೆ.